ನಮಸ್ಕಾರ ಎಲ್ಲರಿಗೂ. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಈಗ ನಾವು ಐಆರ್ ಸೆನ್ಸರು, ಸೌಂಡ್ ಸೆನ್ಸರು, ಟೆಂಪ್ರೇಚರು, ಅಲ್ಟ್ರಾಸೋನಿಕ್ ಸೆನ್ಸರ್ನೂ ಬೇರೆ ಬೇರೆ ಯಾವ ಥರ ವರ್ಕಿಂಗ್ ಆಗ್ತಿದೆ ಅಂತ ನೋಡಿದ್ದೀರಿ. ಆದರೆ ಅವೆಲ್ಲನೂ 4 ಸೆನ್ಸರ್ನು ಕಂಬೈನ್ ಮಾಡಿಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡೋಣ. ಈ ಪ್ರಾಜೆಕ್ಟ್ಗೆ ಯಾವ್ಯಾವ ಕಾಂಪೊನೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಅರ್ಡಿನೊ ಯುನೋ, ಟೆಂಪ್ರೇಚರ್ ಸೆನ್ಸರು, ಐಆರ್ ಸೆನ್ಸರು, ಸೌಂಡ್ ಸೆನ್ಸರು, ಅಲ್ಟ್ರಾಸೋನಿಕ್ಕು, 4 ಎಲ್ ಇ ಡಿ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದು ಸೆನ್ಸರ್ದು ಯಾವ್ಯಾವ ಥರ ಔಟ್ಪುಟ್ ಬರುತ್ತೆ ಅಂತ ನಾವು ನೋಡೋಣ. ನಿಮಗೂ ನಾಲ್ಕು ಸೆನ್ಸರ್ದು ಪಿನ್ ಡೀಟೇಲ್ಸ್ ಆಲ್ರೆಡಿ ತಿಳಿದಿರೋದ್ರಿಂದ ನಾವು ಡೈರೆಕ್ಟ್ ಕನೆಕ್ಷನ್ಗೆ ಹೋಗ್ತಿದ್ದೀವಿ. ಡೈರೆಕ್ಟ್ ಕನೆಕ್ಷನ್ದು ಫಸ್ಟು ನಾವು ಟೆಂಪ್ರೇಚರ್ ಸೆನ್ಸರ್ ನೋಡೋದಾದರೆ, ಟೆಂಪ್ರೇಚರ್ ಸೆನ್ಸರ್ದು ಪ್ಲಸ್ ಅಂತ ಇರೋದು ವಿ ಸಿ ಸಿಗೆ ಹೋಗುತ್ತೆ. ಔಟ್ ಪಿನ್ ಬಂದುಬಿಟ್ಟು ಅನಲಾಗ್ ಇನ್ಪುಟ್ಟಲ್ಲಿ ಅರ್ಡಿನೋದಲ್ಲಿ A0 ಕೊಡಬೇಕು, ಮೈನಸ್ ಬಂದು ಗ್ರೌಂಡ್ಗೆ ಹೋಗಬೇಕು. ನೆಕ್ಸ್ಟು ಐಆರ್ ಸೆನ್ಸರ್ದು ಔಟ್ ಪಿನ್ ಬಂದುಬಿಟ್ಟು 6 ಪಿನ್ಗೆ ಹೋಗಬೇಕು. ನೆಕ್ಸ್ಟು ವಿ ಸಿ ಗ್ರೌಂಡ್ ಬಂದುಬಿಟ್ಟು ಅರ್ಡಿನೋ ಗ್ರೌಂಡು, ವಿ ಸಿ ಸಿ ಬಂದುಬಿಟ್ಟು ಅರ್ಡಿನೋ 5 ವೋಲ್ಟ್. ನೆಕ್ಸ್ಟು ಸೌಂಡ್ ಸೆನ್ಸರ್ದು A1 ಅಂತಿರೋದು ಅನಲಾಗ್ ಔಟ್ಪುಟ್ ಬಂದುಬಿಟ್ಟು ಡಿಜಿಟಲ್ ಪಿನ್ 7ಗೆ ಹೋಗಬೇಕು, G ಅಂತಿರೋದು ಗ್ರೌಂಡ್ ಪಿನ್ಗೆ ಹೋಗಬೇಕು, ಪ್ಲಸ್ ಅನ್ನೋದು ವಿ ಸಿ ಸಿಗೆ ಹೋಗಬೇಕು. ನೆಕ್ಸ್ಟು ಅಲ್ಟ್ರಾಸೋನಿಕ್ ನೋಡೋದಾದರೆ ವಿ ಸಿ ಸಿ ಅನ್ನೋದು 5 ವೋಲ್ಟ್ಗೆ ಹೋಗುತ್ತೆ. ಟ್ರಿಗರ್ ಪಿನ್ ಬಂದುಬಿಟ್ಟು ಡಿಜಿಟಲ್ ಪಿನ್ ಅರ್ಡಿನೋದಲ್ಲಿ 8 ಪಿನ್ಗೆ ಹೋಗಬೇಕು, ಎಕೋ ಪಿನ್ ಬಂದುಬಿಟ್ಟು 9ಗೆ ಹೋಗಬೇಕು. ನೆಕ್ಸ್ಟು ಗ್ರೌಂಡ್ ಬಂದುಬಿಟ್ಟು ಗ್ರೌಂಡು. ಎಲ್ ಇ ಡಿಯ ನಾವು ಔಟ್ಪುಟ್ ಪರ್ಪಸ್ಸಾಗಿ ಯೂಸ್ ಮಾಡ್ತೀವಿ. ಅದರಲ್ಲಿ 4 ಎಲ್ ಇ ಡಿ ಯೂಸ್ ಮಾಡ್ತೀವಿ. 4 ಎಲ್ ಇ ಡಿ ಒಂದೊಂದು ಸ್ಪೆಸಿಫಿಕ್ಕಾಗಿ ಸೆನ್ಸರ್ಗಳಿಗೆ ಯೂಸ್ ಮಾಡ್ತಿದ್ವಿ. ಐಆರ್ ಸೆನ್ಸರ್ದು ಔಟ್ಪುಟ್ ಇದು ಎಲ್ ಇ ಡಿ ಕನೆಕ್ಷನ್ ನೋಡೋದಾದರೆ ಪಾಸಿಟಿವ್ ಬಂದುಬಿಟ್ಟು 2 ಪಿನ್ನು, ನೆಗೆಟಿವ್ ಬಂದ್ಬಿಟ್ಟು ಗ್ರೌಂಡು. ಸೌಂಡ್ ಸೆನ್ಸರ್ದು ಪಿನ್ ಡೀಟೇಲ್ಸ್ ಎಲ್ ಇ ಡಿ ಪಿನ್ ಡೀಟೇಲ್ಸ್ ನೋಡೋದಾದರೆ ಪಾಸಿಟಿವ್ ಬಂದ್ಬಿಟ್ಟು 3, ನೆಗೆಟಿವ್ ಬಂದು ಗ್ರೌಂಡು. ಟೆಂಪ್ರೇಚರ್ ಸೆನ್ಸರ್ದು ಎಲ್ ಇ ಡಿ ಪಿನ್ ಡೀಟೇಲ್ಸ್ ನೋಡೋದಾದರೆ ಪಾಸಿಟಿವ್ ಬಂದ್ಬಿಟ್ಟು 4, ನೆಗೆಟಿವ್ ಬಂದ್ಬಿಟ್ಟು ಗ್ರೌಂಡು. ನೆಕ್ಸ್ಟು ಅಲ್ಟ್ರಾಸೋನಿಕ್ ಪಿನ್ ಎಲ್ ಇ ಡಿ ಪಿನ್ ಡೀಟೇಲ್ಸ್ ನೋಡೋದಾದರೆ ಪಾಸಿಟಿವ್ ಬಂದ್ಬಿಟ್ಟು 5, ನೆಗೆಟಿವ್ ಬಂದ್ಬಿಟ್ಟು ಗ್ರೌಂಡು. ನೆಕ್ಸ್ಟು ಆ್ಯಸ್ ಪರ್ ಪ್ರೊಸೀಜರ್ ಕನೆಕ್ಷನ್ ಮಾಡೋಣ. ಆ್ಯಸ್ ಪರ್ ಪ್ರೊಸೀಜರ್ ಕನೆಕ್ಷನ್ ಆಗಿದೆ. ಆ್ಯಸ್ ಪರ್ ಪ್ರೊಸೀಜರ್ ಕೋಡ್ನ ಕಂಪೇರ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ. ಅಪ್ಲೋಡಿಂಗ್ ಆಗಿದ್ದರೆ ಈಗ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಔಟ್ಪುಟ್ಟಲ್ಲಿ ನಾವು ಐಆರ್ ಸೆನ್ಸರ್ದು ಯಾವ ಥರ ಔಟ್ಪುಟ್ ನೋಡೋದು ಅಂತ ಹೇಳಿದ್ರೆ, ಐಆರ್ ಸೆನ್ಸರ್ ನಮಗೆ ಎನ್ ಪಿ ಲಾಜಿಕಲ್ ಇದ್ದು ಯಾವ ಥರ ಔಟ್ಪುಟ್ ಅಂತ ಹೇಳಿದ್ರೆ ಸೆನ್ಸ್ ಆಗಿದ ತಕ್ಷಣ ಎಲ್ ಇ ಡಿ 1 ಆಫ್ ಆಗಬೇಕು. ಆಫ್ ಆಯಿತು ಎಲ್ ಇ ಡಿ. ನೆಕ್ಸ್ಟು ಅಲ್ಟ್ರಾಸೋನಿಕ್ಸ್ ಯಾವುದಕ್ಕೆ ಯೂಸ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಪರ್ಪಸ್ಸಾಗಿ ಯೂಸ್ ಮಾಡ್ತಿದ್ವಿ. 2mm ನಾವು ಕೋಡಲ್ಲಿ ಬರ್ತಿದ್ವಿ. ಕೋಡ್ 2mm ಬಂದ ತಕ್ಷಣ ಎಲ್ ಇ ಡಿ 4 ಆನ್ ಆಗಬೇಕು. ಎಲ್ ಇ ಡಿ 4 ಆನ್ ಆಯಿತು. ನೆಕ್ಸ್ಟು ಸೌಂಡ್ ಸೆನ್ಸರ್ದು ಔಟ್ಪುಟ್ ನೋಡೋದಾದರೆ ಸೌಂಡು ಡಿಟೆಕ್ಟ್ ಆಗಿದ ತಕ್ಷಣ ಎಲ್ ಇ ಡಿ 2 ಆನ್ ಆಗಬೇಕು. ಎಲ್ ಇ ಡಿ 2 ಆನ್ ಆಯಿತು ಸೌಂಡ್ ಸೆನ್ಸರ್ದು. ನೆಕ್ಸ್ಟು ನಾವು ಟೆಂಪ್ರೇಚರ್ ಸೆನ್ಸರ್ದು ನೀವು ನೋಡ್ತಿರ್ಬೋದು ಎಲ್ ಇ ಡಿ ಯಾವಾಗಲೂ ಆನ್ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಟೆಂಪ್ರೇಚರ್ ಸೆನ್ಸರ್ದು ನಾವು ಹ್ಯುಮಿಡಿಟಿ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀವಿ. ಹ್ಯುಮಿಡಿಟಿ ಚೆಕ್ ಮಾಡಿದ್ದು ಟೆಂಪ್ರೇಚರ್ ಸೆನ್ಸರ್ ಆಲ್ರೆಡಿ ಆನ್ ಆಗಿದೆ. ಅಲ್ಲಿ ನಾವು ಅರ್ಡಿನೋ ಸಾಫ್ಟ್ವೇರಲ್ಲಿ ಟೆಂಪ್ರೇಚರ್ ಸೆನ್ಸರ್ದು ಔಟ್ಪುಟ್ ನೋಡ್ಬೋದು ನಾವು. ನೆಕ್ಸ್ಟು ಸೀರಿಯಲ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟು ಇಲ್ಲಿ ನೋಡ್ಬೋದು ನಾವು ಐಆರ್ ಸೆನ್ಸರ್ದು ಇಲ್ಲಿ ಡಿಸ್ಟೆನ್ಸು ಟೆಂಪ್ರೇಚರ್ದು ಇಷ್ಟಿದೆ ಅಂತ ನಾವು ನೋಡ್ಬೋದು. ಇಲ್ಲಿ ವೇರಿ ಮಾಡ್ತಾವೆ ಟೆಂಪ್ರೇಚರ್ ಸೆನ್ಸರ್ದು ಯಾವಾಗಲೂ ಎಲ್ ಇ ಡಿ ಆನ್ ಆಗಿರ್ತದೆ. ಥ್ಯಾಂಕ್ ಯು.